ಕಾಶ್ಮೀರದಲ್ಲಿ ಉಗ್ರಗಾಮಿಗಳ ಅಟ್ಟಹಾಸಕ್ಕೆ ಶಿವಮೊಗ್ಗ ಮೂಲದ ಮಂಜುನಾಥ್ ಅವರು ಮೃತರಾಗಿರುವಂಥದ್ದು. ಹಾಗಾಗಿ ಇವತ್ತು ಮಾಜಿ ಸಚಿವರಾಗಿರುವಂಥ MP ರೇಣುಕಾಚಾರ್ಯ ಅವರು ಮೃತ ಮಂಜುನಾಥ್ ಅವರ ಮನೆಗೆ ಭೇಟಿಯನ್ನು ಕೊಟ್ಟು ಅವರ ಪತ್ನಿ ಪಲ್ಲವಿ ಮತ್ತು ಮಗನಿಗೆ ಧೈರ್ಯವನ್ನು ಹೇಳಿರುವಂಥದ್ದು, ಸಾಂತ್ವನವನ್ನು ಹೇಳಿರುವಂಥದ್ದು. ಈ ವಿಚಾರವಾಗಿ ನಾನು ಅವ್ರನ್ನ ಮಾತಾಡಿಸ್ತೇನೆ. ಸರ್, ಏನು ಹೇಳ್ತೀರಾ ಸರ್ ಈ ಎಲ್ಲ ಘಟನೆಗಳನ್ನು ನೋಡಿದ ಮೇಲೆ? 26ನೇ ತಾರೀಕು ನಡೆದಂಥ ಘಟನೆಯನ್ನು ನಿಜವಾಗ್ಲೂ ಭಾರತ ಮಾತೆಯ ಮಕ್ಕಳಾಗಿದ್ದರೆ ಪಕ್ಷಾತೀತವಾಗಿ ಹಿಂದೂ, ಮುಸಲ್ಮಾನ್, ಕ್ರೈಸ್ತ ನಾವೆಲ್ಲ ಖಂಡಿಸಬೇಕಾಗಿದೆ. ನಾವೆಲ್ಲ ಭಾರತ ಮಾತೆಯ ಮಕ್ಕಳು. ಕೇವಲ ಹಿಂದೂಗಳಷ್ಟೇ ಅಲ್ಲ, ಚರ್ಚಿನ ಅಲ್ಲಿರ್ತಕ್ಕಂಥ ಧರ್ಮಗಳು ಇರ್ಬೋದು, ಮಸೀದಿಗಳ ಮುಖ್ಯಸ್ಥಗಳಿರ್ಬೋದು, ಮೌಲ್ಯಗಳಿರ್ಬೋದು, ಯಾರೇ ಇರ್ಬೋದು, ಭಾರತ ದೇಶದಲ್ಲಿ ಹುಟ್ಟಿದ ಮೇಲೆ ಋಣ ನಮ್ಮ ಮೇಲಿದೆ. ಅನ್ನದ ಋಣ, ನೀರಿನ ಋಣ, ಎಲ್ಲ ಋಣ ಇದೆ. ಪ್ರತಿಯೊಬ್ಬರು ನಾವು ಖಂಡಿಸಬೇಕಾಗಿದೆ. ಓವೈಸಿ ಮುಖ್ಯ ಅಸಾದುದ್ದೀನ್ ಧರ್ಮದ ಆಧಾರ ಮೇಲೆ ಹೊಡೆದ್ರು ಅಂತ ಹೇಳ್ತಾರೆ. ಆದರೆ ಕಾಂಗ್ರೆಸ್ಸಿನ ಕೆಲವು ಸಚಿವರುಗಳು, RB ತಿಮ್ಮಾಪುರ ಇರ್ಬೋದು, ಭಾಳಷ್ಟು ಜನ ಸಚಿವರುಗಳು ಇಲ್ಲ ಧರ್ಮದ ಆಧಾರ ಮೇಲೆ ಹೊಡೆದಲ್ಲ. ನಾಚಿಕೆ ಆಗಬೇಕಲ್ಲ ನಿಮಗೆ. ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಹೇಳ್ತಾರೆ, ನಮಗೆ ಯುದ್ಧ ಅನಿವಾರ್ಯ ಅಲ್ಲ. ಅಂದರೆ ನಿಮ್ಮ ಕುಟುಂಬದ ಮೇಲೆ, ನಿಮ್ಮ ಮನೆ ಮೇಲೆ ಬಾಂಬ್ ಹಾಕಿದ ಮಾತ್ರ ಅನಿವಾರ್ಯನಾ? ರಾತ್ರೋರಾತ್ರಿ ವಿಶ್ವ ಪ್ರಸಿದ್ಧರಾದರು. ಪಾಕಿಸ್ತಾನದ ಮಾಧ್ಯಮಗಳು ಸನ್ಮಾನ್ಯ ಮುಖ್ಯಮಂತ್ರಿಗಳ ಹೇಳಿಕೆಯನ್ನು ವೈಭವೀಕರಿಸಿದರು. ಎಲ್ಲರೂ ಟೀಕೆ ಮಾಡಿದ ಮೇಲೆ ಇಲ್ಲ, ಅನಿವಾರ್ಯವಾದರೆ ಯುದ್ಧ ಮಾಡಿರಿ. ಆದರೆ ಒಂದು ಕಡೆ ನಿಮ್ಮ AICC ಅಧ್ಯಕ್ಷ ರಾಹುಲ್ ಗಾಂಧಿ, ಪ್ರತಿಪಕ್ಷ ನಾಯಕರು ಖರ್ಗೆ ಅವರು ಹೇಳ್ತಾರೆ ಕೇಂದ್ರ ಸರ್ಕಾರದ ನಿಲುವಿಗೆ ಬದ್ಧ ಅಂತ ಹೇಳ್ತಾರೆ. ಆದರೆ ಕರ್ನಾಟಕದಲ್ಲಿ ಹುಟ್ಟಿ ನಿಮ್ಮ ತಂದೆಯವರು ನಿಮ್ಮ ಹೆಸರನ್ನು ಪರಮಾತ್ಮನ ಹೆಸರಿಟ್ಟಿದ್ದಾರೆ. DK ಶಿವಕುಮಾರ್ ಹೆಸರಿಟ್ಟಿದ್ದಾರೆ, ಶಿವನ ಹೆಸರು. ಪರಮೇಶ್ವರ್ ನೋಡಿ ಎಂತೆಂಥವ್ರ ಹೆಸರುಗಳು. ನಿನ್ನೆ ದಿವಸ ಸಿದ್ದರಾಮಯ್ಯವ್ರ ಹೇಳಿಕೆಯನ್ನು ಪರಮೇಶ್ವರರು ಮತ್ತು ಚಲವರಸ್ವಾಮಿ ಡಿಫೆಂಡ್ ಮಾಡ್ಕೊತಾರೆ. RB ತಿಮ್ಮಾಪುರ ದ್ವಂದ್ವ ಹೇಳಿಕೆಯನ್ನು ಕೊಡ್ತಿದ್ದಾರೆ. ನಾವು ಹೇಳ್ತಾ ಇದ್ದೀವಿ, ಈ ಘಟನೆ ಇಡೀ ಮನುಕುಲಕ್ಕೆ ಅವಮಾನ ಆಗಿದೆ, ಅಪಮಾನ ಆಗಿದೆ. ಅರೆ, ನಮ್ಮ ಸಹೋದರಿ ಪಲ್ಲವಿ ಇರ್ಬೋದು, ಮಂಜುನಾಥ್ ರಾವ್ ಧರ್ಮಪತ್ನಿ ಇರ್ಬೋದು, ಅಥವಾ ಭರತ್ ಭೂಷಣ್ ಪತ್ನಿ ಇರ್ಬೋದು, ಮಧುಸೂದನ್ ಧರ್ಮಪತ್ನಿ ಇರ್ಬೋದು, ಅಥವಾ 26 ಜನ ಪ್ರವಾಸಿಗರು, ಅಮಾಯಕರು, ಮುಗ್ಧರು, ಆ ಹೆಣ್ಮಕ್ಳಿದ್ರಿಗೆ, ಸಣ್ಣ ಮಕ್ಕಳಿದ್ರಿಗೆ ತಲೆಗೆ ಗುಂಡಿಟ್ಟು ಹೊಡೆದ್ರು ಭಯೋತ್ಪಾದಕರು. ನಿಮಗೆ ಕರುಳು ಕಿತ್ತು ಬರಲಿಲ್ವಾ? ಎಂಥ ದುರಂತ. ಜೊತೆಗೆ ಎಂಜಾಯ್ ಮಾಡಬೇಕಂತ ಹೋದರೆ, ಕಾಶ್ಮೀರ ಪ್ರೇಮ ಸ್ವರ್ಗ ಅಂತ ಹೋದರೆ ಅಲ್ಲಿ ಶವಪೆಟ್ಟಿಗೆ ಜೊತೆ ಬರ್ತಾರಲ್ಲ, ಇದು ನರಕ. ನಿಮಗೆ ಅಯ್ಯೋ ಅನಿಸ್ಲಿಲ್ವಾ? ಬೆಂಗಳೂರಲ್ಲಿ ಸಿದ್ದರಾಮಯ್ಯವ್ರ ಮನೆಗೂ ಸಾಂತ್ವನ ಹೇಳಿ ಬಂದು ಕೆಲವು ನಿಮಿಷದಲ್ಲಿ ಉಲ್ಟಾ ಹೊಡೆದ್ರು. ನಿನ್ನೆ ಮಾಧ್ಯಮದಲ್ಲೂ ಯಾವಾಗ ಪಾಕಿಸ್ತಾನದಲ್ಲಿ ಹೆಸರುವಾಸಿ ಆದಮೇಲೆ ಸ್ವಲ್ಪ ಹೇಳಿಕೆ ತಿರ್ಸ್ತಾರೆ BJP ಅವರು, ಪ್ರತಿಪಕ್ಷಗಳು ಅಂತ ಹೇಳ್ತಾರಲ್ಲ. ನಾನು ಕೇಳ್ತೀನಿ, ಸಿದ್ದರಾಮಯ್ಯನವರೇ, ನಿಮಗೆ 2 ವರ್ಷದ ಸಾಧನ ಸಮಾವೇಶ ಅವಶ್ಯಕತೆ ಇತ್ತ? ಬೋಗಸ್ ಸಾಧನ ಸಮಾವೇಶಗಳು, ಬೆಲೆ ಏರಿಕೆ ಆಗಿದೆ, 80,000 ಕೋಟಿ ಖರ್ಚು ಮಾಡಿದ್ದೀವಿ ಅಂತ ಹೇಳ್ತೀರಿ. ಯಾರಿಗೆ 80,000 ಕೋಟಿ? ಪರವಶಗಳಿಗೆ ಏನೂ ಹಣ ಸಿಕ್ಕಿಲ್ಲ, ಗೃಹಲಕ್ಷ್ಮಿ ಸಿಕ್ಕಿಲ್ಲ, ಗೃಹ ಜ್ಯೋತಿ ರೇಟ್ ಜಾಸ್ತಿ ಆಗಿದೆ, ಶಕ್ತಿ ಬಸ್ಗಳಲ್ಲಿ ಹಳ್ಳಿಗಳಲ್ಲಿ ಯುವನಿಧಿ ಸಿಕ್ಕೇ ಅಲ್ಲ. ಯಾಕೆ ಸುಳ್ಳು ಹೇಳ್ತೀರಿ? 4 ಲಕ್ಷ ಕೋಟಿ ಬಜೆಟ್ ಅಂತೀರಿ, 10 ಲಕ್ಷ ಘೋಷಣೆ ಮಾಡ್ತೀರಿ. ಆ ಕುಟುಂಬಕ್ಕೆ 1 ಕೋಟಿ ಪರಿಹಾರವನ್ನು ಕೊಡಬೇಕಂತೇಳಿ ಒತ್ತಾಯ ಮಾಡ್ತೀರಿ. ಈ ದೇಶದ ಈ ಭಾರತೀಯರ ಕ್ಷಮೆಯನ್ನು ಕೇಳಬೇಕು ಸಿದ್ದರಾಮಯ್ಯನವರು. ಇಲ್ಲಿ ಅದರ ನೈತಿಕ ರಾಜೀನಾಮೆ ಕೊಡಬೇಕಂತೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಒತ್ತಾಯ ಮಾಡ್ತೀನಿ. ಇಲ್ಲಿ ರಾಜಕಾರಣ ಬೇಕಾಗಿಲ್ಲ. ನೋಡಿ, ಬೇಕಾದಾಗ ಕಬಾಬು ಬಿರಿಯಾನಿ ತಿಂದು ಬರ್ತೀರಿ, ಇಫ್ತಿಯಾರ್ ಕೂಟಲ್ಲಿ ಭಾಗವಹಿಸ್ತೀರಿ, ಮಕ್ಬೂಲ್ ಟೋಪಿನ ಹಾಕ್ಕೊಂಬರ್ತೀರಿ. ಆ ಟೋಪಿಯನ್ನು ಜನರಿಗೆ ಹಾಕಿಕೊಂಡ್ರೆ ಜನ ಕ್ಷಮಿಸಲ್ಲ. ಸಿದ್ದರಾಮಯ್ಯನವರೇ, ನೀವು ಹಿಂದೂ ವಿರೋಧಿ, ರೈತರ ವಿರೋಧಿ, ಎಲ್ಲ ವರ್ಗದ ವಿರೋಧಿ. ಹಾಗಾಗಿ ನಿಮ್ಮ ಕುರ್ಚಿ ಭದ್ರ ಇಲ್ಲ, ಅರ್ಥ ಮಾಡ್ಕೊಳ್ಬೇಕು. ಈ ರೀತಿ ದ್ವಂದ್ವವಾದ ಹೇಳಿಕೆಗಳನ್ನು ಕೊಟ್ಟರೆ ಜನ ಕ್ಷಮಿಸಲ್ಲ. ನಾನು ಹೇಳ್ತಾ ಇದ್ದೀನಿ, ಈ ಸರ್ಕಾರ ಬಹುಶಃ ಭಾಳ ದಿವಸ ಉಳಿಯಲ್ಲ. ಅಕ್ಟೋಬರ್ ನವಂಬರಲ್ಲಿ ಕ್ಷಿಪ್ರ ಕ್ರಾಂತಿ ಆಗುತ್ತೆ. ಮುಖ್ಯಮಂತ್ರಿಗಳು ಎಷ್ಟು ದಿವಸ ಇರ್ತೀರಿ ಗೊತ್ತಿಲ್ಲ. 1 ಕೋಟಿ ಪರಿಹಾರ ಕೊಡೋಕ್ಕೂ ನಾನು ಸಹ ಅವತ್ತು ಬಂದಂಥ ಸಂದರ್ಭದಲ್ಲಿ ಆ ಪಾರ್ಥಿವ ಶರೀರವನ್ನು
ಅಂತಿಮ ದರ್ಶನವನ್ನು ಪಡೆದು ಆ ಕುಟುಂಬ ಸದಸ್ಯರಿಗೆ ಸಾಂತ್ವನ ಹೇಳೋಕ್ಕಾಗಲಿಲ್ಲ. ಭೇಟಿ ಮಾಡಿ ಸಾಂತ್ವನ ಹೇಳಿದ್ದೀನಿ. ಆ ಮಗುವಿನ ಶಿಕ್ಷಣಕ್ಕೆ ನಾನು ಸಹ ಹಳ್ಳಿ ಸೇವೆ ಮಾಡೋ ಭಕ್ತಿ ವೈಯಕ್ತಿಕವಾಗಿ ಧನ ಸಹಾಯನ ಮಾಡ್ತೀನಿ. ಅಂದರೆ ಸರ್ ಅಕ್ಟೋಬರ್ ನವೆಂಬರಲ್ಲಿ ಸರ್ಕಾರ ಪತನವಾಗುತ್ತೆ ಏನು ಏನು ನೋಡಿ, ಈಗ ಡಿ ಕೆ ಶಿವಕುಮಾರು ಮತ್ತು ಸಿದ್ದರಾಮಯ್ಯನವರ ಮಧ್ಯೆ ಕೇಂದ್ರದಲ್ಲಿ ಸೋನಿಯಾ ಗಾಂಧಿ ಅವರ ನಾಯಕತ್ವದಲ್ಲಿ ಶೇರಿಂಗ್ ಆಗಿದೆ. 100ಕ್ಕೆ 100 ಸಿದ್ದರಾಮಯ್ಯರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ. ಅದಕ್ಕೋಸ್ಕರ ಅವ್ರ ಹಿಂಬಾಲಕರು ಕೆಲವರು ಅವ್ರ ಹೆಸರುಗಳು ಹೇಳಲ್ಲ, ಅದು ವೈಯಕ್ತಿಕ ವಿಚಾರ. ಆದರೆ ಆಂತರಿಕ ಕಚ್ಚಾಡ ಸರ್ಕಾರ ಪತನ ಆಗುತ್ತೆ. ಆಂತರಿಕ ಕಚ್ಚಾಟದಲ್ಲಿ ಬರೆದಿಟ್ಕೊಳ್ರಿ, ಆಂತರಿಕ ಕಚ್ಚಾಟದಿಂದನೇ ಸರ್ಕಾರ 100ಕ್ಕೆ 100 ಪತನ ಆಗುತ್ತೆ. ಸರ್ ಒಂದು ಇದಾದರೆ ಮತ್ತೊಂದು ಕಡೆ ಸಂತೋಷ್ ಲಾಡ್ ಅವರು ಪ್ರಧಾನಿಯವರ ರಾಜೀನಾಮೆಯನ್ನು ಕೇಳ್ತಾರೆ. ಮತ್ತೊಂದು ಕಡೆ ಅವ್ರದ್ದೇ ಅಬಕಾರಿ ಸಚಿವರು ಒಂದೊಂದು ಹೇಳಿಕೆಯನ್ನು ಕೊಡ್ತಾರೆ. ಹೇಳ್ತೀನಿ, ನರೇಂದ್ರ ಮೋದಿ ಒಬ್ಬ ದೇಶಭಕ್ತ, ಹಿಂದುಳಿದ ವರ್ಗದಿಂದ ಬಂದಿರತಕ್ಕಂಥ ಒಬ್ಬ ವ್ಯಕ್ತಿ 3ನೇ ಬಾರಿ ಪ್ರಧಾನಮಂತ್ರಿ ಆಗಿದ್ದಂದರೆ ಈ ದೇಶದಲ್ಲಿ ಭಾರತ ಮಾತೆಯ ಮಕ್ಕಳ ಗೌರವ, ಯೋಧರನ್ನ ರೈತರನ್ನ ಗೌರವಿಸ್ತಕ್ಕಂಥ ಯಾರು ಇದ್ದರೆ ಅದು ಹಿಂದೆ ವಾಜಪೇಯಿ ಅವರು, ಈಗ ನರೇಂದ್ರ ಮೋದಿಯವರು. ಹಾಗಾಗಿ ನರೇಂದ್ರ ಮೋದಿ ಬಗ್ಗೆ ಮಾತಾಡಿದ ದೊಡ್ಡ ಮನುಷ್ಯ ಬಿಡ್ತಕ್ಕಂಥ ಲಾಡು, ನಿನಗೆ ಯಾವ ನೈತಿಕ ಹಕ್ಕಿದೆ? ಹೋಗಿ ಫೋಟೋ ತಕ್ಷಣಂಗೆ ಸೆಲ್ಫಿ ಕೊಟ್ಟಂಗೆ ಏನು ಭಾರಿ ಸಾಧನೆ ಮಾಡಿದೆ. ಕೇಂದ್ರ ಸರ್ಕಾರ ಎಲ್ಲ ಮಾಡಿತ್ತು. ಜಮ್ಮು ಕಾಶ್ಮೀರದ ಯಾರು ಸರ್ಕಾರ ಇರೋದು? ಮೈತ್ರಿ ಸರ್ಕಾರ. ಇವ್ರು ಭದ್ರತಾ ವೈಫಲ್ಯ ಅಂತ ಹೇಳ್ತಾರಲ್ಲ, ಹಂಗಾರೆ ನಿಮ್ಮ ಮೈತ್ರಿ ಸರ್ಕಾರ ಏನು ಮಾಡ್ತು? ಗುಪ್ತಚರ ಇಲಾಖೆ, ಇದು ನಿಮ್ಮ ವೈಫಲ್ಯ ತಾನೇ. ಹಾಗಾಗಿ ನರೇಂದ್ರ ಮೋದಿ ಬಗ್ಗೆ ಮಾತಾಡ್ತಕ್ಕಂಥ ಯಾವುದೇ ನೈತಿಕ ಹಕ್ಕಿಲ್ಲ. ಓವೈಸಿ ಅಸಾದುದ್ದೀನ್ ಹೇಳ್ತಾರೆ, ಧರ್ಮದ ಆಧಾರ ಮೇಲೆ ಹೊಡೆದ್ರು. ಅವರು ಹಿಂದೂಗಳನ್ನು ವಿರೋಧ ಮಾಡ್ತಕ್ಕಂಥವ್ರು ಹೇಳ್ತಾರೆ. ಭಾಳಷ್ಟು ಜನ ಮೌಲ್ಯಗಳು ಒತ್ತಡ ಹಾಕಿದರೆ ನರೇಂದ್ರ ಮೋದಿಯವರ ಏನು ಕ್ರಮ ಅದಕ್ಕೆ ಬದ್ಧ ಅಂತ ಹೇಳ್ತಾರೆ. ಆರ್ ಬಿ ತಿಮ್ಮಾಪುರ ಒಬ್ಬ ಹಿರಿಯ ಸಚಿವರು ದ್ವಂದ್ವ ಹೇಳಿಕೆಗಳು, ಭದ್ರತಾ ಲೋಪ ಅಂದರೆ ಯೋಧರು ಮಾನಸಿಕ ಕುಗ್ಗಿಸ್ಬೇಕಾ ನೀವು? ಇವರು ಕರ್ನಾಟಕದಲ್ಲಿರೋಕ್ಕೆ ನಾಲಾಯಕ್ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ರಾಜ್ಯದ ಕ್ಷಮೆ ಅಷ್ಟಲ್ಲ, ದೇಶದ ಜನರ ಕ್ಷಮೆ ಕೇಳಬೇಕು. ನೀವು ಹಿಂದೂ ಧರ್ಮದಲ್ಲಿ ಹುಟ್ಟಿದ್ದು ಅಪಮಾನ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಸರ್, ಇವರ ಈ ರೀತಿಯ ಹೇಳಿಕೆಗಳಿಂದ ನಮ್ಮ ವಿರೋಧಿಗಳಿಗೆ ಒಂದು ರೀತಿಯಲ್ಲಿ ಆಹಾರ ಆದರೂ ಪಾಕಿಸ್ತಾನದವರು ಇದನ್ನೇ ಚರ್ಚೆ ಮಾಡ್ತಿದ್ದಾರೆ ಮಾಧ್ಯಮಗಳಲ್ಲಿ. ರಾತ್ರೋರಾತ್ರಿ ಜಗತ್ಪ್ರಸಿದ್ಧರಾದರು. ಯಾಕೆ? ಇವ್ರ ಹೇಳಿಕೆಗಳಿಂದ ಇಡೀ ಪಾಕಿಸ್ತಾನ ಮಾಧ್ಯಮಗಳು ವೈಭವೀಕರಿಸ್ತವೆ. ನಿಮ್ಮ ಹೇಳಿಕೆಗಳನ್ನು ಎಲ್ಲೋ ಒಂದು ಕಡೆ ನರೇಂದ್ರ ಮೋದಿಯವರು ದಿಟ್ಟ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಅವರು ಸೌದಿ ಅರೇಬಿಯಿಂದ ಬಂದು ಅವರಂದರೆ ಹೋಮ್ ಮಿನಿಸ್ಟ್ರು ಗೃಹ ಸಚಿವರಲ್ಲಿ ಭೇಟಿ ಕೊಟ್ಟು ಬಂದರು. ವಾಸ್ತವಾಂಶನ ವಿವರಿಸಿದರು ಅಮಿತ್ ಶಾ ಮತ್ತು ನಮ್ಮ ರಕ್ಷಣಾ ಸಚಿವರು, ವಿದೇಶಾಂಗ ಸಚಿವರು ಜೈಶಂಕರ್ ಇರ್ಬೋದು, ರಾಜನಾಥ್ ಸಿಂಗ್ ಇರ್ಬೋದು, ಎಲ್ಲ ಹಿರಿಯ ಅಧಿಕಾರಿ ಚರ್ಚೆ ಮಾಡಿದರು. ಇವತ್ತು ಸಹ ರಾಜನಾಥ್ ಸಿಂಗು ಎಲ್ಲರ ಹಿರಿಯರ ಸಚಿವರು ಪವರ್ ಕಮಿಟಿ ಮೀಟಿಂಗ್ ನಡೀತದೆ. ಯಾವ ರೀತಿ ತಕ್ಕ ಉತ್ತರವನ್ನು ಕೊಡಬೇಕು ಉಗ್ರಗಾಮಿಗಳಿಗೆ, ಪಾಕಿಸ್ತಾನಕ್ಕೆ ವೀಸಾ ರದ್ದು ಮಾಡೋದಿರ್ಬೋದು ಅಥವಾ ಯಾರು ಅವಧಿ ಮುಗಿದೆ ಅಂಥವ್ರು ಇಲ್ಲಿಂದ ಓಡಿಸ್ಬೇಕು. ಮತ್ತು ನಮ್ಮ ನೀರನ್ನು ಕೊಡೋಕ್ಕೆ ಸಾಧ್ಯವಿಲ್ಲ ಅಂತೇಳಿ ಈಗಾಗಲೇ ಪ್ರತಿಜ್ಞೆ ಮಾಡಿದರೆ, ಪ್ರತಿಕಾರವಾಗಿ ಎಷ್ಟು ಜನರಿಗೆ ನಮ್ಮನ್ನು ತೆಗೆದರೆ ಅದಕ್ಕೆ ತಕ್ಕ ಉತ್ತರವನ್ನು ನರೇಂದ್ರ ಮೋದಿಯವರು ಕೊಟ್ಟೇ ಕೊಡ್ತಾರೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇದಿಷ್ಟು ರೇಣುಕಾಚಾರ್ಯ ಅವರ ಮಾತಾಗಿರುವಂಥದ್ದು. ಕೂಡಲೇ ದೇಶದ ಜನರ ಕ್ಷಮೆಯನ್ನು ಸಿದ್ದರಾಮಯ್ಯನವರು ಕೇಳಬೇಕು. ಜೊತೆಗೆ 1 ಕೋಟಿ ರೂಪಾಯಿಯ ಪರಿಹಾರ ಹಣವನ್ನು ಮೃತರ ಕುಟುಂಬಗಳಿಗೆ ನೀಡಬೇಕು ಅನ್ನುವಂಥ ಒತ್ತಾಯವನ್ನು ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.